ಮುಖ್ಯಮಂತ್ರಿಗಳು ಮಾತ್ರವಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅದರಲ್ಲೂ ಈ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಆಶ್ಚರ್ಯಕರ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಗ್ಗಟ್ಟಿನ ಮಂತ್ರವನ್ನ ಮೊನ್ನೆ ಕೂಡ ಪಠಿಸಿದ್ರು ಸಿಎಂ ಡಿಸಿಎಂ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿಗಳು ನನ್ನ ಸಹೋದರರಿದ್ದಂತೆ ಅಂತ ಮಾತನಾಡಿಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಬ್ರೇಕ್ಫಾಸ್ಟ್ಗೆ ಸಿಎಂಗೆ ಆಹ್ವಾನವನ್ನ ದೃಢಪಡಿಸಿದ್ದಾರೆ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಕರೆದಿರೋದು ನಿಜ ಅಂತ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಸಿಎಂ ಅವರನ್ನ ಆಹ್ವಾನ ಮಾಡಿದ್ದೇನೆ, ಏನೆಲ್ಲ ಚರ್ಚೆ ಮಾಡ್ತೀವಿ ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಮ್ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಸರ್, ನಾಳೆ ಸಿದ್ದರಾಮಯ್ಯ ಅವ್ರನ್ನ ಬ್ರೇಕ್ಫಾಸ್ಟ್ ಕರೆದಿದ್ದೀರಾ ಅನ್ನೋದು ಸರ್? ಹೌದಯ್ಯ, ರಿಪಬ್ಲಿಕ್ ಹೌದು. ಓಕೆ, ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಓಕೆ ಸರ್. ಸರ್, ಏನು ಚರ್ಚೆ ಆಗ್ಬೋದು ಸರ್ ಬ್ರೇಕ್ಫಾಸ್ಟ್ ಅಲ್ಲಿ? ಆಮೇಲೆ ತಿಳಿಸ್ತೀವಿ. ಸಿಎಂ ವಿಚಾರವಾಗಿ ಏನಾದ್ರು ಹಂಚಿಕೆ ಸೂತ್ರದ ಬಗ್ಗೆ ಸರ್? ಥ್ಯಾಂಕ್ ಯು. ಇದಿಷ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಕ್ಯಾಂಪಸ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಸರ್, ನಾಳೆ ಸಿದ್ದರಾಮಯ್ಯ ಅವ್ರನ್ನ ಬ್ರೇಕ್ಫಾಸ್ಟ್ ಕರೆದಿದ್ದೀರಾ ಅನ್ನೋದು ಸರ್? ಹೌದಯ್ಯ, ರಿಪಬ್ಲಿಕ್. ಹೌದು. ಓಕೆ, ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಓಕೆ ಸರ್. ಸರ್, ಏನು ಚರ್ಚೆ ಆಗ್ಬೋದು ಸರ್ ಬ್ರೇಕ್ಫಾಸ್ಟ್ ಅಲ್ಲಿ? ಆಮೇಲೆ ತಿಳಿಸ್ತೀವಿ. ಸಿಎಂ ವಿಚಾರವಾಗಿ ಏನಾದ್ರು ಹಂಚಿಕೆ ಸೂತ್ರದ ಬಗ್ಗೆ? ಕೇವಲ ಉಪಹಾರ ಕರೆದದ್ದು ಮಾತ್ರವಲ್ಲ, ಆಗ್ಲೇ ಹೇಳ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸಹೋದರ ಅಂತ ಹೇಳಿ ಕರೆದಿದ್ದಾರೆ. ಇದರ ಜೊತೆಯಲ್ಲಿ ವೇದಾಂತದ ಮಾತುಗಳನ್ನಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಾನು ಸಿದ್ದರಾಮಯ್ಯ ಸಹೋದರರ ರೀತಿ, ನಾವಿಬ್ರು ಸಹೋದರರ ಹಾಗೆ ಕೆಲಸ ಮಾಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಹಾಗೂ ನಮ್ಮಿಬ್ಬರ ಮಧ್ಯೆ ಯಾವುದೇ ಗುಂಪಿಲ್ಲ, ಹುಟ್ಟುವಾಗ ಒಬ್ರೇ, ಸಾಯುವಾಗ್ಲೂ ಒಬ್ರೇ ಅಂತ ಹೇಳಿ ಡಿಕೆ ಶಿವಕುಮಾರ್ ವೇದಾಂತದ ಮಾತನಾಡಿದ್ದಾರೆ. ಅಲ್ಲಪ್ಪ, ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ. ಡಿ ಕೆದೊಂದು ಗುಂಪು, ಸಿದ್ದರಾಮಯ್ಯನವರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀರಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ ಹೋಗಬೇಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಈ ಟ್ವಿಟರ್ನಲ್ಲಿ ವಾರ್ ಆಯ್ತು, ದೆಹಲಿ ದಂಡಯಾತ್ರೆ ಆಯ್ತು, ಒಂದೇ ಒಂದು ಬ್ರೇಕ್ಫಾಸ್ಟ್ ಆದ ತಕ್ಷಣ ಇದೀಗ ಸಹೋದರರು ಅನ್ನೋ ಮಾತುಗಳು, ಇದ್ರ ಒಳಾರ್ಥ ಏನು ಅಂತ? ಸ್ಮಿತಾ, ಖಂಡಿತವಾಗ್ಲು ಈಗಾಗಲೇ ಸಿಎಂ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಹೋಗಿದ್ರು. ಅದರ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂ ಅವ್ರನ್ನ ಬ್ರೇಕ್ಫಾಸ್ಟ್ ಬನ್ನಿ ಅನ್ನೋಂತ ಆಹ್ವಾನ ಕೂಡ ಹೇಳಿರ್ತಕ್ಕಂಥದ್ದು. ಸೊ ಇಬ್ರು ಕೂಡ ಸ್ಪಷ್ಟಪಡಿಸಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಹೌದು, ನಾನು ಕರೆದಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್, ಹೌದು ನಾನು ಹೋಗ್ತಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು. ಸೊ ಅಂದ್ರೆ ರಾಜಕೀಯದಲ್ಲಿ ಚಾಣಾಕ್ಷತನ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ. ಸೊ ಅದೇ ಒಂದು ಚಾಣಾಕ್ಷತನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಸೊ ಇವರಿಗೂ ಕೂಡ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿತ್ತು. ಹೈಕಮಾಂಡ್ ವರೆಗೂ ಕೂಡ ಹೋಗುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಸೊ ಅನೇಕ ಶಾಸಕರು ಮತ್ತು ಸಚಿವರು ಇಬ್ಬರ ಪರವೂ ಕೂಡ ಬ್ಯಾಟಿಂಗ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ಅಧಿಕಾರ ಹಂಚಿಕೆ ವಿಚಾರ ಬಂದಂತ ಸಂದರ್ಭದಲ್ಲಿ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ನಾವು ಇಬ್ಬರು ಒಗ್ಗಟ್ಟಾಗಿರ್ತೇವೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಸೊ ಈಗ ಏಕಾಏಕಿ ಡಿಸಿಎಂ ಡಿಕೆ ಶಿವಕುಮಾರ್ ನಾವಿಬ್ರು ಸಹೋದರರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ರಾಜಕಾರಣದಲ್ಲೂ ಕೂಡ
ಸಾಮ ದಾನ ಭೇದ ದಂಡ ಈ ರೀತಿಯಾದಂತಹ ಪ್ರಯೋಗಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸಿಕೊಳ್ಳಿದ್ದಕ್ಕೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಸೊ ಹೀಗಾಗಿ ಈಗ ಸಮಾಧಾನವಾಗಿ ಮುಖ್ಯಮಂತ್ರಿಗಳನ್ನ ತಾವೇ ಬಿಟ್ಕೊಡಿ ಅನ್ನುವಂತ ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಮೂಲಕ ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನಿಸಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ಹೈಕಮಾಂಡ್ ಬಳಿ ಹೋದಂತ ಸಂದರ್ಭದಲ್ಲಿ ನಮ್ದೇನು ಇಲ್ಲ, ಸಿದ್ದರಾಮಯ್ಯ ಅವ್ರ ಜೊತೆ ನೀವೇ ಚರ್ಚೆಯನ್ನ ಮಾಡಿ ನೀವೇ ನಿರ್ಧಾರವನ್ನು ಮಾಡ್ಕೊಳ್ಳಿ ಅನ್ನುವಂತ ಸಂದರ್ಭ ಬಂದ್ರೆ ಸಿದ್ದರಾಮಯ್ಯನವರೇ ತಾವೇ ಮನಸ್ಸಿನ ಮೂಲಕ ತಾವಾಗಿಯೇ ಒಂದು ಅಧಿಕಾರವನ್ನು ಬಿಟ್ಕೊಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಈಗ ನಾವು ಸಹೋದರರು ಅನ್ನುವಂತ ಮಾತಿಗೆ ಬಂದ್ರ ಸಮಾಧಾನದಿಂದಲೇ ಅಧಿಕಾರವನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನುವಂಥದ್ದು ಈಗ ಬಹಳ ಕುತೂಹಲ ಹುಟ್ಟಿಸ್ತಾ ಇದೆ. ಸೊ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿ ತಿಂಡಿ ತಿಂತ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಮತ್ತು ದೆಹಲಿಗೆ ಹೋಗೋ ಬಗ್ಗೆ ಕೂಡ ತೀರ್ಮಾನವನ್ನ ಮಾಡ್ತಾರೆ. ಅದು ಯಾವತ್ತು ಹೇಗೆ ಏನು ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಮುಖ್ಯಮಂತ್ರಿಗಳು ಮಾತ್ರವಲ್ಲ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅದರಲ್ಲೂ ಈ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಆಶ್ಚರ್ಯಕರ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಗ್ಗಟ್ಟಿನ ಮಂತ್ರವನ್ನ ಮೊನ್ನೆ ಕೂಡ ಪಠಿಸಿದ್ರು ಸಿಎಂ ಡಿಸಿಎಂ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿಗಳು ನನ್ನ ಸಹೋದರರಿದ್ದಂತೆ ಅಂತ ಮಾತನಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್. ಬ್ರೇಕ್ಫಾಸ್ಟ್ಗೆ ಸಿಎಂಗೆ ಆಹ್ವಾನವನ್ನ ದೃಢಪಡಿಸಿದ್ದಾರೆ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಕರೆದಿರೋದು ನಿಜ ಅಂತ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಸಿಎಂ ಅವರನ್ನ ಆಹ್ವಾನ ಮಾಡಿದ್ದೇನೆ, ಏನೆಲ್ಲ ಚರ್ಚೆ ಮಾಡ್ತೀವಿ ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಮ್ ಜೊತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಸರ್, ನಾಳೆ ಸಿದ್ದರಾಮಯ್ಯ ಅವ್ರನ್ನ ಬ್ರೇಕ್ಫಾಸ್ಟ್ ಕರೆದಿದ್ದೀರಾ ಅನ್ನೋದು ಸರ್? ಹೌದಯ್ಯ, ರಿಪಬ್ಲಿಕ್ ಹೌದು, ಓಕೆ, ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಓಕೆ ಸರ್. ಸರ್, ಏನು ಚರ್ಚೆ ಆಗ್ಬೋದು ಸರ್ ಬ್ರೇಕ್ಫಾಸ್ಟ್ ಅಲ್ಲಿ? ಆಮೇಲೆ ತಿಳಿಸ್ತೀವಿ. ಸಿಎಂ ವಿಚಾರವಾಗಿ ಏನಾದ್ರು ಹಂಚಿಕೆ ಸೂತ್ರದ ಬಗ್ಗೆ? ಸರ್, ಥ್ಯಾಂಕ್ ಯು. ಇದಿಷ್ಟು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತು ಕ್ಯಾಂಪಸ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ ಜೊತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಸರ್, ನಾಳೆ ಸಿದ್ದರಾಮಯ್ಯ ಅವ್ರನ್ನ ಬ್ರೇಕ್ಫಾಸ್ಟ್ ಕರೆದಿದ್ದೀರಾ ಅನ್ನೋದು ಸರ್? ಹೌದಯ್ಯ, ರಿಪಬ್ಲಿಕ್, ಹೌದು, ಓಕೆ, ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಓಕೆ ಸರ್. ಸರ್, ಏನು ಚರ್ಚೆ ಆಗ್ಬೋದು ಸರ್ ಬ್ರೇಕ್ಫಾಸ್ಟ್ ಅಲ್ಲಿ? ಆಮೇಲೆ ತಿಳಿಸ್ತೀವಿ. ಸಿಎಂ ವಿಚಾರವಾಗಿ ಏನಾದ್ರು ಹಂಚಿಕೆ ಸೂತ್ರದ ಬಗ್ಗೆ? ಕೇವಲ ಉಪಹಾರಕ್ಕೆ ಕರೆದದ್ದು ಮಾತ್ರವಲ್ಲ, ಆಗ್ಲೇ ಹೇಳ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸಹೋದರ ಅಂತ ಹೇಳಿ ಕರೆದಿದ್ದಾರೆ. ಇದರ ಜೊತೆಯಲ್ಲಿ ವೇದಾಂತದ ಮಾತುಗಳನ್ನಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ನಾನು ಸಿದ್ದರಾಮಯ್ಯ ಸಹೋದರರ ರೀತಿ, ನಾವಿಬ್ರು ಸಹೋದರರ ಹಾಗೆ ಕೆಲಸ ಮಾಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಹಾಗೂ ನಮ್ಮಿಬ್ಬರ ಮಧ್ಯೆ ಯಾವುದೇ ಗುಂಪಿಲ್ಲ, ಹುಟ್ಟುವಾಗ ಒಬ್ಬರೇ ಸಾಯುವಾಗ್ಲೂ ಒಬ್ಬರೇ ಅಂತ ಹೇಳಿ ಡಿ ಕೆ ಶಿವಕುಮಾರ್